ಹೆಲೋ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ಸೂಕ್ಷಿ ಶೆಟ್ಟಿ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸೊ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿ ಹೇಳಿದರು, ನೀನು ನೆಕ್ಸ್ಟ್ ವಿಡಿಯೋ ಕನ್ನಡದಲ್ಲಿ ಮಾಡು ಅಂತ ಹೇಳಿ ಕಮೆಂಟ್ ಕೂಡ ಬಂದಿದೆ. ಅದಕ್ಕೋಸ್ಕರ ಕನ್ನಡದಲ್ಲಿ ನಾನು ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೇನೆ. ಈಗಾಗಲೇ ಹತ್ತಿರದಲ್ಲಿ ಗಣೇಶ ಚತುರ್ಥಿ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಮೋದಕನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 2 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಣೇಶ ಚತುರ್ಥಿ ಬರೋದಂದರೆ ಎಲ್ರಿಗೂ ಇಷ್ಟ ತಾನೇ. ಸೊ ಗಣಪತಿಗೆ ಮೋದಕ ಅಂದರೆ ಮತ್ತಷ್ಟು ಇಷ್ಟ. ಸೊ ಮೋದಕನ ಬೇರೆ ಬೇರೆ ರೀತಿಯಲ್ಲಿ ನಾವು ತಯಾರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಕಡಲೆ ಹಿಟ್ಟಿನಿಂದ ಅರ್ಧ ಗಂಟೆಯಲ್ಲಿ ತುಂಬ ರುಚಿಕರವಾಗಿ ಹೇಗೆ ಮೋದಕನ ತಯಾರಿಸುವುದಂತ ನಾನು ನಿಮಗೆ ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ನಾವು ಹಿಟ್ಟಿಗೆ ನೀರು ಹಾಕಿದ ನಂತರ ಅದು ತುಂಬ ಗಟ್ಟಿ ಕೂಡ ಆಗಬಾರ್ದು, ಹಾಗೆ ತುಂಬ ನೀರು ಕೂಡ ಆಗಬಾರ್ದು. ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ, ಆ ಥರ ಹಿಟ್ಟು ರೆಡಿ ಆಗಿರಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆ ತಗೊಂಡು, ಅಂದರೆ ಜಾಸ್ತಿ ಎಣ್ಣೆ ಬೇಕಂತಿಲ್ಲ, ಸ್ವಲ್ಪ ಎಣ್ಣೆ ತಗೊಂಡು ನಾವು ರೆಡಿ ಮಾಡಿದಂತಹ ಕಡಲೆ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾವಿಲ್ಲಿ ಫ್ರೈ ಮಾಡಬೇಕು. ಅಂದರೆ ಉಂಡೆ ಥರ ಮಾಡಿಕೊಂಡು ನಾವು ಫ್ರೈ ಮಾಡಿದರೆ ಆ ಕಡಲೆ ಹಿಟ್ಟು ಚೆನ್ನಾಗಿ ಫ್ರೈ ಆಗಲ್ಲ. ಅದಕ್ಕೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಬೇಕು. ನಿಮಗೆ ನೋಡುವಾಗ ತುಂಬ ಕಷ್ಟ ಅಂತ ಆಗುತ್ತೆ, ನಿಜವಾಗ್ಲೂ ಇಲ್ಲ, ಅರ್ಧ ಗಂಟೆಯಲ್ಲಿ ಮೋದಕ ರೆಡಿ ಆಗುತ್ತೆ. ಸ್ವಲ್ಪ ಹಳದಿ ಬಣ್ಣ ಬರೋವರೆಗೆ ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದು ಸ್ವಲ್ಪ ಬಿಸಿ ಆರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೊಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 3 ಏಲಕ್ಕಿಯನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 2 ತುಂಡು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಇಲ್ಲಿ ಆಪ್ಷನ್ ಇದೆ, ನೀವು ಕೂಡ ಒಂದು ಅರ್ಧ ಲೋಟ ನೀರು ತಗೊಂಡು ಅದಕ್ಕೆ ಏಲಕ್ಕಿ ಹಾಕ್ಕೊಂಡು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಸಿಹಿಗೆ ಸಕ್ಕರೆನ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಮೋದಕ ಬರುತ್ತೆ. ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಬೆಲ್ಲ ನೀರಲ್ಲಿ ಚೆನ್ನಾಗಿ ಕರಗಬೇಕು. ನೋಡಿ, ಈ ಥರ ಬೆಲ್ಲದ ಪಾಕ ರೆಡಿ ಆಗಬೇಕು. ಇದು ತುಂಬ ಅಂಟು ಕೂಡ ಆಗಿರಬಾರ್ದು. ಸೊ ನಂತರ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಪುಡಿಯನ್ನು ಇದಕ್ಕೆ ಸೇರಿಸಬೇಕು. ಅದರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಕ್ಯಾಶ್ಯೂ, ಬಾದಾಮ್, ಪಿಸ್ತಾ ಎಲ್ಲ ಪುಡಿ ಮಾಡಿಕೊಂಡು, ಹಾಗೆ 1 ಸ್ಪೂನು ಗೀಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಅದು ಬಿಸಿಯಾಗಿರುವಾಗಲೇ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೋದಕ ರೆಡಿ ಮಾಡಲಿಕ್ಕೆ. ಆಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಗೀಯನ್ನು ಕೂಡ ತಗೊಂಡಿದ್ದೀನಿ. ಈಗ ಮೋದಕ ತಯಾರು ಮಾಡುವಂತಹ ಪಾತ್ರೆಗೆ ಗೀಯನ್ನು ಸವರ್ಕೊಂಡು ನಾನಿಲ್ಲಿ ರೆಡಿ ಮಾಡಿಕೊಂಡಿರುವಂತಹ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ. ಈಗ ನಾನು ಇಲ್ಲಿ ಮೋದಕನ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಬಹಳ ರುಚಿಕರವಾದಂತಹ ಮನೆಯಲ್ಲಿ ರೆಡಿ ಮಾಡಿರುವಂತಹ ತುಂಬ ಹೆಲ್ದಿಯಾಗಿರುವಂತಹ ಮೋದಕ ರೆಡಿಯಾಗಿದೆ. ದಯವಿಟ್ಟು ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇವತ್ತಿನ ವಿಡಿಯೋ ನಿಮಗೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಎಲ್ಲ ವಿಡಿಯೋಸ್ಗಳಿಗೆ ಲೈಕ್ ಕೊಟ್ಟು ಅದನ್ನು ದಯವಿಟ್ಟು ಶೇರ್ ಮಾಡಿ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.